ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದೇ ದಿವಸದಲ್ಲಿ ಮಾಡ್ಕೊಂಡು ತಿನ್ನೋಂಥ ಅಕ್ಕಿ ಹಪ್ಪಳ ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲು. ಈಗ ಬಿಸಿಲಿರೋದ್ರಿಂದ ಒಂದೇ ದಿವಸದಲ್ಲಿ ಮಾಡ್ಕೊಳ್ಬಹುದು. ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಸ್ವಲ್ಪ ಸೋಡಾ ಕೂಡ ಏನೂ ಹಾಕಿಲ್ಲ, ಸಿಂಪಲ್ ಮನೆಯಲ್ಲೇ ಮಾಡಿರೋಂಥದ್ದು. ನೋಡಿದ್ರಲ್ಲ ತಿನ್ಬೇಕಾದ್ರೆ ಯಾವ ರೀತಿ ಕ್ರಿಸ್ಪಿಯಾಗಿರುತ್ತೆ ಅಂತೇಳಿ. ಅದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ. 1 ಕಪ್ಪಷ್ಟು ದೋಸೆ ರೈಸು ರಾತ್ರಿ 10 ಗಂಟೆಗೆ ನೆನೆಸಿಟ್ಟಿದ್ದು ಬೆಳಗ್ಗೆ 10 ಗಂಟೆಗೆ ರುಬ್ತಾ ಇದ್ದೀನಿ. ಈಗ ರುಬ್ಬಬೇಕಾದ್ರೆ ಬೆಳಗ್ಗೆ 10 ಗಂಟೆ. ಅಲ್ಲಿಗೆ ನನಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಸ್ವಲ್ಪ ಅಜ್ವಾಯಿನ 1/4 ಸ್ಪೂನಷ್ಟು, 1 ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಮೆಣಸಿನ ಪೌಡರ್ ಉಪಯೋಗಿಸ್ತಾ ಇದ್ದೀನಿ. ಹಪ್ಪಳ ಆಗಿರೋದ್ರಿಂದ ಕಾಳು ಮೆಣಸು ಬ್ಲ್ಯಾಕ್ ಪೆಪ್ಪರ್ನ ಪೌಡ್ರ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ದೋಸೆ ರೈಸ್ನ 1-2 ಸಲ ತೊಳ್ಕೊಂಡು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನೀರು ದೋಸೆ ರೀತಿಯಲ್ಲಿ ದುಣ್ಣಗೆ ರುಬ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ದೋಸೆ ಬ್ಯಾಟರು ನೀರು ದೋಸೆ ಹಿಟ್ಟನ್ನ ಬ್ಯಾಟರ್ ಅದರಲ್ಲಿ ಇರಬೇಕು ನೋಡಿ, ಎಷ್ಟು ತೆಳ್ಳಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ತುಂಬ ಹಾಕಬೇಡಿ, ಉಪ್ಪು ಜಾಸ್ತಿ ತೊಗೊಳ್ಳಲ್ಲ. ಲಿಕ್ವಿಡ್ ಥರ ಇರೋದ್ರಿಂದ ಉಪ್ಪು ಸ್ವಲ್ಪ ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ. ತಿನ್ನಬೇಕಾದ್ರೆ ತುಂಬ ಉಪ್ಪು ಆಗಿಬಿಡುತ್ತೆ. ಅದಕ್ಕೆ ನಾವು ಮೆಣಸಿನ ಪುಡಿ, ಜೀರಿಗೆ ಮತ್ತು ಅಜ್ವಾಯಿನನ್ನು ಕುಟ್ಟಿಲ್ಲ, ಉಂಡೆನೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ನಾವು ಹಪ್ಪಳ ದೊಡ್ಡದು ಬೇಕಾ ಚಿಕ್ಕದು ಬೇಕಾ ನೋಡಿಕೊಂಡು ಆ ಸೈಜಿನ ಪ್ಲೇಟ್ ತೊಗೋಬೇಕಾಗುತ್ತೆ. 1 ಡ್ರಾಪಷ್ಟು ಎಣ್ಣೆ, ಅಡುಗೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಈ ಥರ ಒಂದು ಬೆರಳಿನಲ್ಲಿ ತೇವ ಮಾಡಿಕೊಂಡ್ರೆ ಸಾಕು. ಸ್ಟಾರ್ಟಿಂಗ್ ಎಣ್ಣೆ ಹಾಕಿದ್ರೆ ಸಾಕು, ಪ್ರತಿ ಸಲ ಎಣ್ಣೆ ಹಾಕಬೇಕಾದ ಅವಶ್ಯಕತೆ ಇಲ್ಲ. ನಾನಿಲ್ಲಿ ದೋಸೆ ರೊಟ್ಟಿ ಹೆಂಚು ಇಟ್ಕೊಂಡಿದ್ದೀನಿ, ಕಬ್ಬಿಣದ ಹೆಂಚು. ಸ್ವಲ್ಪ ನೀರು ಹಾಕಿ ಕುದೀತಾ ಇದೆ. ಇದರಲ್ಲಿ ಬೇಗ ಆಗಿಬಿಡುತ್ತೆ. ನೀವು ಇಡ್ಲಿ ಪಾತ್ರೆಲಿ ಕೂಡ ಹಬೆನಲ್ಲಿ ಬೇಯಿಸ್ಕೊಳ್ಬೋದು. ನಾವು ಜಸ್ಟ್ ಒಂದನ್ನ ಅಲ್ಲಿ ಬೇಯೋದಕ್ಕೆ ಇಟ್ಬಿಟ್ಟು ಇನ್ನೊಂದನ್ನು ತೆಗಿಯೋಷ್ಟರಲ್ಲಿ ಅದು ಬೆಂದಿರುತ್ತೆ. ಅಂದರೆ 15ರಿಂದ 20 ಸೆಕೆಂಡ್ ಆದರೆ ಸಾಕಾಗುತ್ತೆ. ನೀರೇನಾದ್ರು ಮಧ್ಯದಲ್ಲಿ ಕಡಿಮೆ ಇದ್ದರೆ ಅವಾಗವಾಗ ಹೆಂಚಿಗೆ ನೀರು ಹಾಕ್ಕೊಂಡು ನೀರು ಕುದಿಸ್ಕೋಬೇಕಾಗತ್ತೆ. ತುಂಬಾ ಸಿಂಪಲ್ಲು, ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬ ಸಿಂಪಲ್ಲು. ಒಬ್ಬರೇ ಕೂಡ ಮಾಡಬಹುದು, ಇದಕ್ಕೆ ಇಬ್ಬರು ಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಹಪ್ಪಳ ಸಂಡಿಗೆ ಎಲ್ಲ ಮಾಡಬೇಕಾದಾಗ ಆದಷ್ಟು ಜನಗಳು ಜಾಸ್ತಿ ಇದ್ದರೆ ಬೇಗ ಕೆಲಸ ಆಗುತ್ತೆ. ಆದರೆ ಈ ಹಪ್ಪಳ ಮಾಡೋದಕ್ಕೆ ಒಬ್ಬರಿದ್ದರೆ ಸಾಕಾಗುತ್ತೆ. ನಾನು ಈ ರೀತಿ ಎಲ್ಲ ತೆಗೆದು ಒಂದು ದೊಡ್ಡ ಪ್ಲೇಟ್ನಲ್ಲಿ ಇಟ್ಕೊಳ್ತೀನಿ. ಬಿಸಿಲಿಗೆ ಒಣಗಾಕೋದಕ್ಕೆ ಈಸಿ ಆಗುತ್ತೆ ನೋಡಿ. ಎಲ್ಲ ಈ ಥರ ತೆಗೆದು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ. ಹಾಗೆ ಬಿಸಿಲು ಬಂದ ತಕ್ಷಣ ಇದನ್ನೆಲ್ಲ ಒಣಗಿಸ್ಕೊಳ್ಬೋದು. ನಿಮಗೆ ಇದು ಹಬೆಲ್ ಕೂಡ ಬೆಂದಿರೋದ್ರಿಂದ ನಿಮಗೆ ಸಂಜೆ ಅಷ್ಟರೊಳಗಡೆ ಇದು ಬೆಂದು ಫ್ರೈ ಮಾಡ್ಕೊಳ್ಳೋಕೆ ರೆಡಿ ಆಗುತ್ತೆ ನೋಡಿ. ಹಾಕಿದ ಒಂದು ಅರ್ಧ ಗಂಟೆಗೆ ಎಲ್ಲ ಒಣಗ್ತಾ ಬಂದಿದೆ ನೋಡಿ. ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ಅದೇ ಹಿಟ್ಟಿಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಅದು ಕೆಂಪು ಕಲರ್ ಕಾಣ್ತಾ ಇದೆ. ರೆಡ್ ಚಿಲ್ಲಿ ಪೌಡರು, ಸೇಮ್ ಅದೇ ಹಿಟ್ಟು ಬ್ಯಾಟರು, ಕೊನೆಯಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದೆ, ಚೆನ್ನಾಗಿರುತ್ತೆ ಟೇಸ್ಟು ಅಂತೇಳಿ. ಇದಕ್ಕೆ ಮೆಣಸಿನ ಪುಡಿ ಹಾಕಿದ್ದೀನಿ. ಅದಕ್ಕೆ ಮೆಣಸಿನ ಪುಡಿ ಜೊತೆಗೇ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಈಗ ಒಣಗಿರೋಂಥ ಹಪ್ಪಳಗಳನ್ನ ಕಾಯ್ದಿರೋಂಥ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು 2 ಸೈಡನ್ನು ನೋಡಿ. ನಾವು ಹಪ್ಪಳ ಒಣಗಿಸಿದಾಗ ಯಾವ ಸೈಜ್ ಇತ್ತು, ಈಗ ಎಣ್ಣೆಗೆ ಫ್ರೈ ಮಾಡೋದಕ್ಕೆ ಹಾಕಿದಾಗ ಯಾವ ಸೈಜ್ ಆಗಿದೆ ಅಂತೇಳಿ. ಈ 1 ಕಪ್ ಅಕ್ಕಿನಲ್ಲಿ 40ರಿಂದ 45 ಹಪ್ಪಳಗಳಾಗ್ತವೆ. ನೀವು ಫ್ರೀಯಾಗಿದ್ದಾಗ ಬಿಸಿಲು ಈಗ ಚೆನ್ನಾಗಿರೋದ್ರಿಂದ, ಬಿಸಿಲು ಯಾವಾಗ ಚೆನ್ನಾಗಿರುತ್ತೋ ಅವಾಗ ಮಾಡಿ ಇಟ್ಕೊಳ್ಬೋದು. ನೀವು ಚೆನ್ನಾಗಿ ಒಣಗಿಸ್ಬಿಟ್ಟು 1-2 ದಿನ ಸ್ಟೋರ್ ಮಾಡಿದ್ರೆ ವರ್ಷಗಟ್ಟಲೆ ಇಡಬಹುದು. ವರ್ಷ ತನಕ ಚೆನ್ನಾಗಿರುತ್ತೆ ಹಪ್ಪಳಗಳು ನೋಡಿ. ರೆಡ್ ಹಪ್ಪಳಗಳು ಎಣ್ಣೆಗೆ ಹಾಕಿದ ತಕ್ಷಣ ಸ್ವಲ್ಪ ಕಲರ್ ಚೇಂಜ್ ಆಗ್ತವೆ, ರುಚಿ ತುಂಬಾ ಚೆನ್ನಾಗಿರುತ್ತೆ. ನೋಡಿರಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದ್ದಾವೆ ಅಂತೇಳಿ. ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಸಿಂಪಲಾಗಿ ಒಂದೇ ದಿವಸದಲ್ಲಿ ಮಾಡ್ಕೊಳ್ಳೋಂಥ ಹಪ್ಪಳ ಆಗಿರೋದ್ರಿಂದ ರುಚಿಯಾಗಿ ಶುಚಿಯಾಗಿ ಎರಡೂ ರೀತಿಯಲ್ಲೂ ತುಂಬ ಚೆನ್ನಾಗಿರುತ್ತೆ ಇದು. ಹಾಗೆ ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಫ್ರೆಂಡ್ಸ್, ನಾನೀಗ ನಂದು ಹೊಸ ಚಾನಲ್ ರಾಣೀಸ್ ಕ್ರಿಯೇಟಿವಿಟಿನಲ್ಲಿ ಪೆನ್ಸಿಲ್ ಪೌಚ್ ಮಾಡಿದ್ದೀನಿ. ತುಂಬ ಸಿಂಪಲಾಗಿ ಸ್ಟಿಚಿಂಗ್ ಇದು ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ನೋಡಿ ಮಾಡೋದು ಯಾವ ರೀತಿ ಅಂತೇಳಿ ನೋಡ್ಕೊಂಡು ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಹಪ್ಪಳದ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಕೂಡ ಬಿಸಿಲಿರೋದ್ರಿಂದ ಒಂದ್ಸಲ ಮನೇಲಿ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಬಾಯ್, ಥ್ಯಾಂಕ್ ಯು.